ವಿಶೇಷವಾಗಿ ಅತಿ ಹೆಚ್ಚಿನ ಕಾರ್ಮಿಕರಿರುವಂಥ ತಾಲೂಕು, ಒಂದು ಕಾರ್ಮಿಕರ ರೆಸಿಡೆನ್ಷಿಯಲ್ ಸ್ಕೂಲನ್ನು ಮಂಜೂರಾಗಿದೆ. ಮತ್ತು ಸವಣೂರು ಪಟ್ಟಣದಲ್ಲಿ ಅತಿ ಹೆಚ್ಚು ಮೈನಾರಿಟಿ ಇದ್ದಾರೆ. ಒಂದು ಮೈನಾರಿಟಿ ಮಹಿಳೆಯರ, ವಿಶೇಷವಾಗಿ PUCಯಿಂದ ಡಿಗ್ರಿವರೆಗೆ ಮಹಿಳೆಯರ ಒಂದು ಕಾಲೇಜನ್ನು ಕೂಡ ಇವತ್ತು ಮಂಜೂರು ಮಾಡಿದ್ದಾರೆ. ಜೊತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 100 ಕೋಟಿ ರೂಪಾಯಿ ಚೆಕ್ ಡ್ಯಾಮ್ಗಳನ್ನು ಕೂಡ ಇವತ್ತು ಮಂಜೂರು ಮಾಡೋ ಮುಖಾಂತರ ಈಗಾಗಲೇ ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟು ಮತ್ತು ಕೂಡ ನಾ ಏನು ಕೇಳಿದ್ರು ಕೂಡ ಕೊಡ್ತಾ ಇದ್ದಾರೆ. ನಿಜವಾಗಲೂ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ ಶಾಸಕನಾಗಿ ಇಂಥ ಸಂದರ್ಭದಲ್ಲಿ ಇಂಥವೆಲ್ಲ ಯೋಜನೆ ಬರ್ತಾ ಇರೋದು ಇದು ನನ್ನ ಭಾಗ್ಯ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನರ ಭಾಗ್ಯವನ್ನು ಕೂಡ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಕ್ಷೇತ್ರದವರೇ CM ಆಗಿದ್ದಾರೆ, ಆದರೆ ಆ ಪ್ರಾಧಿಕಾರ ಮಾಡೋಕ್ಕಾಗಿದ್ದಿಲ್ಲ, ತಮ್ಮ ಅವಧಿಯಲ್ಲಿ ಕೂಡ ಆಗಿರೋದು. ನಿಮಗೆ ಪ್ಲಸ್ ಆಗಿದೆ? ನನಗೆ ಪ್ಲಸ್ ಅಂತ ಯೋಚನೆ ಮಾಡಿಲ್ಲ. ನನಗೆ ಜನ ಗೆಲ್ಲಿಸುವ ಮುಖಾಂತರ ನನಗೆ ಈಗಾಗಲೇ ದೊಡ್ಡ ಬಹುಮಾನ ಕೊಟ್ಟುಬಿಟ್ಟಿದ್ದಾರೆ. ನಾನು ಅವ್ರಿಗೆ ಸೇವೆ ಮಾಡಬೇಕು. ಈಗಾಗಲೇ ಅದು ನಾನು ಹೇಳ್ತದೆ ನನ್ನ ಭಾಗ್ಯ ಅಂತೇಳಿ. ಪ್ರಾಧಿಕಾರ ಮಾಡೋದು ನನ್ನ ಭಾಗ್ಯ. ಈ ಕ್ಷೇತ್ರದಲ್ಲಿ ಸುಮಾರು 400 ದೇವಸ್ಥಾನಗಳಿಗೆ ಅನುದಾನ ಒದಗಿಸೋದು ನಮ್ಮ ಭಾಗ್ಯ. ಶಿಗ್ಗಾಂವ್, ಸೋಂದೂರು, ಬಂಕಾಪುರ 3 ಪಟ್ಟಣಕ್ಕೆ ಕುಡಿಯೋ ನೀರು ಮಾಡುವಂಥದ್ದು ಅದು ನನ್ನ ಭಾಗ್ಯ. ಜೊತೆಗೆ ಸವಣೂರು ಹಾಸ್ಪಿಟ್ಲ್ ಮಾಡಿರೋದು ನನ್ನ ಭಾಗ್ಯ. ಸವಣೂರು ಏತ ನೀರಾವರಿ ಯೋಜನೆಗೆ 310 ಕೋಟಿ ರೂಪಾಯಿ ಮಂಜೂರಾತಿ ಕೊಡಿಸೋದು ಅದು ನನ್ನ ಭಾಗ್ಯ. ಸಾವಿರಾರು ಕೋಟಿ ರೂಪಾಯಿ ಕೆಲಸ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಬಡವರಿಗೆ ಪಟ್ಟ ಕೊಡಿಸ್ತಂಥ ಅದು ನನ್ನ ಭಾಗ್ಯ ಅನ್ನೋಂಥ ಮಾತನ್ನು, ಯಾಕಂದರೆ ಅಂಥ ಅವಕಾಶ ನನಗೆ ಒದಗಿ ಬಂತು. ಮತ್ತು ರಾಜ್ಯ ಸರ್ಕಾರ ವಿಶೇಷವಾಗಿ ಶಿಗ್ಗಾಂವನ್ನು ದತ್ತಕ್ಕೆ ತಗೊಂಡು ಇವತ್ತು ನಾವು ಏನು ಕೇಳಿದರೂ ಕೊಡ್ತಾ ಇದ್ದಾರೆ. ಅದು ನಿಜವಾಗಲೂ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಅಂತ ಮಾತನ್ನು ಈ ಸಂದರ್ಭದಲ್ಲಿ. ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದು ಕೇವಲ ಶಿಗ್ಗಾಂವ್, ಸೋಂದೂರು, ಬಂಕಾಪುರಿಗೆ ಕುಡಿಯೋ ನೀರಿಂದಷ್ಟೇ. ಅವರು ಬಾಕಿ ಎಲ್ಲ ಅವರು ಖುಷಿಯಿಂದ ಕೊಡ್ತಾ ಇದ್ದಾರೆ. ನಮ್ಮ ಲೆಟರ್ ಹೋದರೆ ಕೊಟ್ಟಿದ್ರು, 100 ಕೋಟಿ ರೂಪಾಯಿ ಕೊಟ್ಟಿದ್ರು, ಅದು ಆಯಿತು. ಈಗ ನಾನು ಲೆಕ್ಕ 1200-1300 ಕೋಟಿ ಅನುದಾನ ಆಗಿದೆ. ಅದು ಏನು ಕೇಳಿದರು 13 KPSC ಶಾಲೆಗಳನ್ನು ಕೊಟ್ಟಿದ್ದಾರೆ, ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ಕೊಟ್ಟಿದ್ದಾರೆ, ಕುಡಿಯೋ ನೀರಿಂದ ಕೊಟ್ಟಿದ್ದಾರೆ, ನೀರಾವರಿ ಕೊಟ್ಟಿದ್ದಾರೆ. ಜಾರಕಿಹೊಳಿ ಸಾಹೇಬರು 100 ಕೋಟಿ ರೂಪಾಯಿ ರಸ್ತೆಗಳು ಕೊಟ್ಟಿದ್ದಾರೆ, SC ST ಕಾಲನಿಗಳ ಅಭಿವೃದ್ಧಿ, ಮೈನಾರಿಟಿ ಕಾಲನಿಗಳ ಅಭಿವೃದ್ಧಿ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಸರಿ, BJP ಹೇಳ್ತಾ ಇದೆ, ಬೊಮ್ಮಾಯಿಯವರು ಕೂಡ ಹೇಳ್ತಾ ಇದ್ದಾರೆ.